पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಗರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ನಂತರ ಈ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಆರ್ಥಿಕವಾಗಿ ಯಾವುದೇ ಸಮತೋಲನ ಕಾಲವಂತನೇ ಹೇಳ್ಬೋದು. ಹಣ ಬರುತ್ತದೆ, ಆದರೆ ಅದನ್ನು ಉಳಿಸ್ಕೊಳ್ಳುವ ಜಾಣ್ಮೆ ನಿಮಗೆ ಬೇಕಾಗ್ತದೆ. ನಿರೀಕ್ಷಿತವಾಗಿ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಅದೇ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಂಡ್ರೆ ನಿಮ್ಮ ಭವಿಷ್ಯ ಇನ್ನಷ್ಟು ಭದ್ರವಾಗ್ತದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಕೆಲವರು ನಿಮ್ಮ ನಿರ್ಧಾರಗಳನ್ನು ಮೊದಲಿಗೆ ವಿರೋಧಿಸಬಹುದು. ಸಮಯ ಕಳೆದಂತೆ ನಿಮ್ಮ ಮಾತೆ ಸರಿ ಇತ್ತನ್ನುವಂಥದ್ದು ಅವರಿಗೆ ಮನಸಂಕಲ್ಪ ಆಗ್ತದೆ. ಮನೆಯಲ್ಲಿ ಇರುವ ಹಿರಿಯರ ಜೊತೆಗೆ ಸ್ವಲ್ಪ ಹೆಚ್ಚಿನ ಸಂಬಂಧಗಳನ್ನು ಹೊಂದಿರಿ. ಅವರ ಅನುಭವ ನಿಮಗೆ ಸರಿಯಾದ ದಾರಿ ತೋರ್ತದೆ. ಇನ್ನು ಉದ್ಯೋಗದ ಬಗ್ಗೆ ನೋಡೋದಾದರೆ, ಇಷ್ಟು ದಿನ ಯೋಚನೆಯಲ್ಲಿದ್ದ ಒಂದು ಯೋಜನೆ ಇವಾಗ ಕಾರ್ಯರೂಪಕ್ಕೆ ಬರ್ತದೆ. ಈ ಹೊಸ ಐಡಿಯಾಗಳು ನಿಮ್ಮ ಹಿರಿಯರ ಗಮನ ಸೆಳೆಯುತ್ತೆ. ಉದ್ಯೋಗದಲ್ಲಿರೋರಿಗೆ ಹೊಸ ಜವಾಬ್ದಾರಿ ಸಿಗುತ್ತೆ. ನಿಮ್ಮ ಆತ್ಮವಿಶ್ವಾಸವೇ ಈ ಸಮಯದಲ್ಲಿ ನಿಮಗೆ ದೊಡ್ಡ ಬಂಡವಾಳ. ಇನ್ನು ವ್ಯಾಪಾರ ವಿಷಯದಲ್ಲಿ ಹೊಸ ತಂತ್ರಗಳು ನಿಮಗೆ ಉತ್ತಮ ಲಾಭ ದೊರೆಯುತ್ತದೆ. ವಿಶೇಷವಾಗಿ ಸಾಮಾಜಿಕ ಜಾಲತಾಣ ಹಾಗೂ ಆನ್ಲೈನ್ ಹೊಸ ತಂತ್ರಜ್ಞಾನವನ್ನು ಬಳಸಿ ಹೆಚ್ಚಿನ ಲಾಭ ಸಿಗುವಂತ ಸಾಧ್ಯತೆ ನಿಮಗಿದೆ. ಆದರೆ ಸ್ನೇಹಿತರ ಮಾತು ಕೇಳಿ ಹಣವನ್ನು ಯಾವುದೇ ಕಾರಣಕ್ಕೂ ಹೂಡಿಕೆಯನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿ ಮತ್ತು ದಾಂಪತ್ಯದ ಜೀವನದಲ್ಲಿ ಇನ್ನು ಸ್ವಾತಂತ್ರ್ಯ ಮತ್ತು ಸಮತೋಲನಕ್ಕೆ ಆದ್ಯತೆ ನೀಡಬೇಕು. ಸಂಗಾತಿಯ ಭಾವನೆಗಳು ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಸಂಬಂಧಗಳು ಇನ್ನಷ್ಟು ಗಟ್ಟಿ ಆಗ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಸ್ನೇಹಿತೆಯ ಮೂಲಕ ಒಂದು ಒಳ್ಳೆಯ ಪರಿಚಯ ಆಗ್ತದೆ. ಈ ನಾಗರ ಅಮಾವಾಸ್ಯೆಯ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ಭಕ್ತಿಯಿಂದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿ ಬರುವಂತ ಭಕ್ತರಿಗೆ ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡಿ ಬಡವರಿಗೆ ಆಹಾರವನ್ನ ದಾನ ಮಾಡೋದು ಶುಭ ಕಾರ್ಯ ಅನ್ನುತ್ತಾರೆ. ಇದಾಗಿತ್ತು ವೀಕ್ಷಕರೇ ನಾಗರ ಅಮಾವಾಸ್ಯೆಯ ನಂತರ ಕುಂಭರಾಶಿಯವರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮನ್ನು ಬಂದು ಭೇಟಿಯಾಗಿ ಪರಿಹಾರವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.